ನಿಮ್ಮ ಮನೆ ಯಾಕೆ ಇಷ್ಟೊಂದು ಇಕ್ಕಟ್ಟಾಗಿದೆ ಅಂತ ಗೊತ್ತಾ? ಕನ್ಸ್ಟ್ರಕ್ಷನ್ ಪ್ರಾಸೆಸ್ ನಲ್ಲಿ ಫರ್ನಿಚರ್ ಪ್ಲಾನ್ ಅನ್ನ ಸ್ಕಿಪ್ ಮಾಡೋದಂದ. ತುಂಬಾ ಜನ ಕನ್ಸ್ಟ್ರಕ್ಷನ್ ಎಲ್ಲ ಮುಗಿದ್ಮೇಲೆ ಫರ್ನಿಚರ್ ಎಲ್ಲ ತಂದು ಇಡೀ ಮನೆಯಲ್ಲಿ ತುಂಬಿಸ್ಬಿಡ್ತಾರೆ. ಅದರಿಂದ ಏನಾಗುತ್ತೆ ಅಂದ್ರೆ ಮಿನಿಮಮ್ ಸರ್ಕ್ಯುಲೇಷನ್ ಸ್ಪೇಸ್, ಅಂದ್ರೆ ಒಂದ್ ರೂಮ್ ಇಂದ ಇನ್ನೊಂದು ರೂಮ್ಗೆ ಹೋಗಕ್ಕೆ ಬೇಕಾದ ವಾಕಿಂಗ್ ಸ್ಪೇಸ್ ಅದು ಮಿನಿಮಮ್ ಕೂಡ ಇರಲ್ಲ. ಅದರಿಂದ ನಿಮ್ ಇಡೀ ಮನೆ ಕ್ಲಟರ್ಡ್ ಆಗಿ ಕಂಜೆಸ್ಟೆಡ್ ಆಗಿ ಫೀಲ್ ಆಗುತ್ತೆ. ಅಷ್ಟೇ ಅಲ್ಲ, ಫರ್ನಿಚರ್ ಪ್ಲಾನ್ ಅನ್ನ ಸ್ಕಿಪ್ ಮಾಡೋದ್ರಿಂದ ಸೋಫಾ ಹಿಂದ್ಗಡೆ ಸ್ವಿಚ್ ಬೋರ್ಡ್ಗಳು ಹೋಗೋದು, ಬೆಡ್ ಹಿಂದ್ಗಡೆ ಸ್ವಿಚ್ ಬೋರ್ಡ್ಗಳು ಹೋಗೋದು, ಈ ತರ ಆಗುತ್ತೆ. ಯಾಕಂದ್ರೆ ನೀವು ಎಲೆಕ್ಟ್ರಿಕಲ್ ಪಾಯಿಂಟ್ಸ್ ಪ್ಲಾನ್ ಮಾಡ್ಬೇಕಾದ್ರೆ ಫರ್ನಿಚರ್ ಪ್ಲಾನ್ ಪ್ರಕಾರ ಫಾಲೋ ಮಾಡದೇ ಇರೋದ್ರಿಂದಾನೇ ಈ ತರ ಬ್ಲಂಡರ್ಸ್ ಆಗೋದು. ಇದು ಬರೀ ಸ್ವಿಚ್ ಬೋರ್ಡ್ ಗಳಿಗಷ್ಟೇ ಬರೋ ಪ್ರಾಬ್ಲಮ್ ಅಲ್ಲ, ವಿಂಡೋಸ್ ಮತ್ತು ಡೋರ್ ಪ್ಲೇಸ್ಮೆಂಟ್ ಗಳಿಗೂ ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ನೀವು ಫರ್ನಿಚರ್ ಪ್ಲಾನ್ ಫಾಲೋ ಮಾಡದೇ ಇರೋದ್ರಿಂದ ಸ್ಟೋರೇಜ್ ಮಧ್ಯದಲ್ಲಿ ಅಂದ್ರೆ ವಾರ್ಡ್ರೋಬ್ ಮಧ್ಯದಲ್ಲಿ ವಿಂಡೋ ಬರೋದು ಅಥವಾ ಬೆಡ್ ಹಿಂದೆನೆ ನಿಮಗೆ ವಿಂಡೋ ಬರೋದು, ಈ ತರ ಆಗುತ್ತೆ. ಅದ್ರಲ್ಲಿ ಏನ್ ಪ್ರಾಬ್ಲಮ್ ಇದೆ ಅನ್ಕೊಂಡ್ರೆ, ಮೇಜರ್ ಆಗಿ ಸಮ್ಮರ್ ನಲ್ಲಿ ಡೈರೆಕ್ಟ್ ಸದರ್ನ್ ಸನ್ಲೈಟ್ ನಿಮ್ ಬೆಡ್ ಮೇಲೆ ಬೀಳೋದ್ರಿಂದ ನಿಮಗೆ ಆ ಸಮ್ಮರ್ ಪೂರ್ತಿ ನರಕಾನೆ. ಈ ಫರ್ನಿಚರ್ ಪ್ಲಾನ್ ಅನ್ನೋದು ನಿಮ್ಮ ಮನೆಗೆ ಒಂದು ಅಸ್ಥಿಪಂಜರದ ಹಾಗೆ. ಒಂದು ರೂಮ್ ನಲ್ಲಿ ಫರ್ನಿಚರ್ ಫಿಟ್ ಮಾಡೋದಲ್ಲ, ನಿಮ್ಮ ಫರ್ನಿಚರ್ ಪ್ಲಾನ್ ನ ಬಟ್ಟಿ ರೂಮ್ ಸೈಜ್ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಅಷ್ಟೇ ಅಲ್ಲ, ಲೈಟಿಂಗ್ ಪಾಯಿಂಟ್ಸ್, ಎಲೆಕ್ಟ್ರಿಕಲ್ ಸ್ವಿಚ್ ಬೋರ್ಡ್ಸ್, ಪ್ಲಂಬಿಂಗ್ ಇವೆಲ್ಲವೂ ಕೂಡ ಫರ್ನಿಚರ್ ಪ್ಲಾನ್ ಬೇಸ್ ಮೇಲೆ ಡಿಸೈಡ್ ಆಗಿರುತ್ತೆ. ಅಂತಹ ಈ ಬೇಸ್ ಪ್ಲಾನ್ ಅನ್ನ ಸ್ಕಿಪ್ ಮಾಡೋದ್ರಿಂದ ಕನ್ಸ್ಟ್ರಕ್ಷನ್ ಎಲ್ಲ ಚೆನ್ನಾಗಾದ್ರೂ ಕೂಡ ಲೈಫ್ ಲಾಂಗ್ ಅಡ್ಜಸ್ಟ್ ಮಾಡ್ಕೊಂತಾನೆ ಇರಬೇಕಾಗುತ್ತೆ. ಸೊ ಇಟ್ಸ್ ಆಲ್ವೇಸ್ ಬೆಟರ್ ಟು ಫಾಲೋ ಫರ್ನಿಚರ್ ಪ್ಲಾನ್. ಮತ್ತು ನಿಮ್ಮ ಮನೆಯನ್ನ ಎಫೆಕ್ಟಿವ್ ಮತ್ತು ಎಫಿಷಿಯಂಟ್ ಆಗಿ ಡಿಸೈನ್ ಮಾಡಬಲ್ಲ ಆರ್ಕಿಟೆಕ್ಟ್ ಅಥವಾ ಪ್ರೊಫೆಷನಲ್ ಅನ್ನ ಹೈಯರ್ ಮಾಡಿ. ಈ ತರ ಆರ್ಕಿಟೆಕ್ಚರ್ ಮತ್ತು ಇಂಟೀರಿಯರ್ ಡಿಸೈನ್ ಟಿಪ್ಸ್ಗೋಸ್ಕರ ಫಾಲೋ ಮಾಡಿ ಆರ್ಕಿ ತೆಲುಗು ಪೇಜ್.